ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಕೊನೆಗೂ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಮದುವೆ ಸತ್ಯ ರಿವೀಲ್ ಆಗ್ತದೆ. ಹಾಗಿದ್ರೆ ಏನಾಯಿತು, ಏನು ಕತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಅಲ್ಲಿ ಅರ್ಜುನ್ಗೆ ಭಾರ್ಗವಿ ಕಾಲ್ ಮಾಡಿದೆ, ನಿಮ್ಮ ಮನೆಯವ್ರಿಗೆ ಹೇಳಿ ಇಲ್ಲಿ ಬಂದು ಮದುವೆ ವಿಷಯ ಮಾತಾಡಿ, ಇಲ್ಲ ಅಂದರೆ ಅಮ್ಮ ಬೇರೆಯವ್ರಿಗೆ ಮದುವೆ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಅಂದಾಗ ಆ ಕಡೆ ಅರ್ಜುನ್ ಕೂಡ ನನಗೂ ಕೂಡ ಇನ್ನೊಂದು ಹುಡುಗಿ ಜೊತೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ನನಗಂತೂ ಅವಳನ್ನ ಮದುವೆ ಆಗೋದು ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಜೊತೆಗೆ ಮದುವೆ ವಿಷಯನ ಕನ್ವಿನ್ಸ್ ಮಾಡಿ ಹೇಳಿ ಕರ್ಕೊಂಡು ಬನ್ನಿ ಮನೆಗೆ ಅಂತ ಭಾರ್ಗವಿ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ತದನಂತರ ಇಲ್ಲಿ ಅರ್ಜುನ ಬೆಳ್ಳಂಗೆ ಆಗ್ತಿದ್ದಾಗೆ ಬೃಂದಾ ಮುಂದೆ ಹೋಗ್ತಿರ್ತಾರೆ. ಆ ಕಡೆ ಬೃಂದಾ ಅರ್ಜುನನ್ನು ನಿಲ್ಲಿಸಿ ಮಾತಾಡಿಸ್ತಾರೆ. ಏನಿದು ನಿನ್ನ ಲವ್ ವಿಷಯ ಏನಾಯಿತು, ಎಲ್ಲಿ ತನಕ ಬಂತು ಅಂತ ಕೇಳ್ತಾರೆ. ನಮ್ಮ ಲವ್ ವಿಷಯನ ಮುಗ್ದೇ ಹೋಯ್ತಪ್ಪ, ನಮ್ಮ ಲವ್ ವಿಷಯ ಎಲ್ಲಿ ಅಂದಾಗ ಏನು ಮಾತಾಡ್ತಿದ್ರ, ಮುಗ್ದು ಹೋಯ್ತಾ ನಿಮ್ಮ ಲವ್ ವಿಷಯ ಅಂತ ಬೃಂದಾ ಕೇಳಿದಾಗ, ಹೌದು ನಮ್ಮ ಲವ್ ವಿಷಯ ಮುಗ್ದೋಯ್ತು, ಯಾಕಂದರೆ ನಾನು ಭಾರ್ಗವಿ ಮದುವೆ ಆಗಿಬಿಟ್ವಿ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ನೀನು ಮದುವೆ ಆಗಿಬಿಟ್ಯಾ ಅಂತ ಬೃಂದಾ ಶಾಕಲ್ಲಿ ಕೇಳಿದಾಗ, ಹೌದು ನಮ್ಮ ಮದುವೆ ಆಗೋಯ್ತು, ಬಟ್ ಯಾರಿಗೂ ಕೂಡ ಗೊತ್ತಿಲ್ಲ, ಅವ್ರ ಮನೇಲೂ ಗೊತ್ತಿಲ್ಲ, ಈ ಮನೇಲಿ ಕೂಡ ಗೊತ್ತಿಲ್ಲ, ಬಟ್ ನೀವು ಯಾರಿಗೂ ಕೂಡ ಹೇಳಬಾರ್ದು ಅಂದಾಗ, ಖಂಡಿತ ಅರ್ಜುನ್ ನಾನು ಯಾಕೆ ಹೇಳಲಿ ಅಂತ ಹೇಳಿದ ಆ ಕಡೆ ಭಾರ್ಗವಿಯ ಮನೆಗೆ ಹೋಗ್ತಿದ್ದಾರೆ. ಬೃಂದಾ ತನ್ನ ತವರ ಮನೆಗೆ ಹೋಗಿದೆ. ಅಪ್ಪ ಅಮ್ಮನಿಗೆ ಎಷ್ಟು ನೋವಾಗುತ್ತೆ ಅನ್ನೋದನ್ನು ಕೂಡ ಯೋಚನೆ ಮಾಡಿದೆ. ಇಲ್ಲಿ ಭಾರ್ಗವಿ ಮರ್ಯಾದೆ ತೆಗಿಬೇಕು ಅಂತ ಬೃಂದಾ ಯೋಚನೆ ಮಾಡ್ತಾರೆ. ಅದೇ ಕಾರಣಕ್ಕೆ ನನ್ನನ್ನು ಹಾಗೆ ಹೀಗೆ ಅಂತ ಹೇಳಿದರೆ, ಆದರೆ ಇವತ್ತು ನಿಮ್ಮ ಮಗಳು ಮಾಡಿರೋದು ಏನು ಕೆಲಸ, ಸಾಕ್ಷಿ ಸಮೇತ ನಾನು ನಿಮಗೆ ಇವತ್ತು ಒಂದು ವಿಷಯನ ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಭಾರ್ಗವಿ ಕುತ್ತಿಗೆಯಲ್ಲಿರ್ತಕ್ಕಂಥ ತಾಳಿಯನ್ನು ತೆಗೆದು ಮನೆಯವ್ರ ಮುಂದೆ ತೋರಿಸ್ತಿದ್ದಾಳೆ. ಇದನ್ನು ನೋಡಿದೆ ಅಪ್ಪ ಅಮ್ಮ ಕುಸ್ತು ಹೋಗ್ತಿದ್ದಾರೆ. ಈ ಕಡೆ ಭಾರ್ಗವಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಅಪ್ಪಂಗೆ ಸತ್ಯ ಹೇಳು ಪ್ರಯತ್ನ ಮುಂದಾಗ್ತಾಳೆ, ಕೇಳು ತಾಳ್ಮೆ ಇಲ್ಲ. ಇದರ ನಡುವೆ ಭಾರ್ಗವಿನ ಅರ್ಜುನ್ ತನ್ನ ಮನೆ GP ಪಾಟೀಲ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಏನಾಗ್ಬೋದು ಏನಾಗುತ್ತೆ